ಏಂಜಲ್ ನಂಬರ್ 1111. ನೀವು ದೇವರು ಮತ್ತು ಏಂಜಲ್ಸ್ಗಳು ಹಾಗೂ ಮಹಾನ್ ಗುರುಗಳೊಂದಿಗೆ ಆಧ್ಯಾತ್ಮಿಕವಾಗಿ ಸಂಪರ್ಕದಲ್ಲಿದ್ದೀರಿ. ಒಳ್ಳೆಯ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ನೀವು ಇಟ್ಟುಕೊಳ್ಳಬೇಕು. ಆಗ ನಿಮ್ಮ ಮೂಲಕ ಪ್ರೀತಿ ಮತ್ತು ಬೆಳಕು ಇಡೀ ಜಗತ್ತಿಗೆ ಹರಡುತ್ತದೆ ಎಂದು ಹೇಳುತ್ತಿದ್ದಾರೆ. ಏಂಜಲ್ ನಂಬರ್ 1212. ಇಡೀ ಜಗತ್ತಿಗೆ ಚಿಕಿತ್ಸೆಯ ಶಕ್ತಿ ಮತ್ತು ಬೆಳಕನ್ನು ತರುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಒಳ್ಳೆಯ ಆಲೋಚನೆಗಳು ಮತ್ತು ಕಾರ್ಯಗಳು ಈಗಾಗಲೇ ಅನೇಕರಿಗೆ ಉಪಕಾರವಾಗಿದೆ, ಆಗುತ್ತಲಿದೆ ಎಂದು ಏಂಜಲ್ಸ್ಗಳು ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 1313. ಕಲಿಸುವುದು ಎಂದರೆ ಕಲಿಯುವುದೇ ಆಗಿದೆ. ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನುಭವಗಳು ನಿಮಗೆ ದೊಡ್ಡ ಪಾಠವಾಗಿದೆ. ನೀವು ಗುಣಪಡಿಸಿಕೊಳ್ಳುವ ಪ್ರತಿಯೊಂದು ಅನುಭವ ಮುಂದೆ ಇತರರಿಗೆ ಮಾರ್ಗದರ್ಶನವಾಗುತ್ತದೆ ಎಂದು ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 1414. ಈ ಸಮಯದಲ್ಲಿ ಏಂಜಲ್ಸ್ಗಳು ನಿಮಗೆ ಬಲವಾದ ಬೆಂಬಲ ನೀಡುತ್ತಿದ್ದಾರೆ. ನೀವು ಮರೆತಿರುವ ಪ್ರತಿಭೆಗಳು ಮತ್ತು ಹಿಂದೆ ನಿರುತ್ಸಾಹಗೊಂಡಿದ್ದಂತಹ ನಿಮ್ಮ ಸಾಮರ್ಥ್ಯಗಳನ್ನು ಮತ್ತೆ ನಿಮಗೆ ನೆನಪಿಸಲು ಮತ್ತು ಬೆಳಗಿಸಲು ಅವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಏಂಜಲ್ ನಂಬರ್ 1515. ಈಗ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳು ನಿಮ್ಮ ಬೆಳವಣಿಗೆಗಾಗಿ ಅಗತ್ಯವಾಗಿದೆ. ನಿಮ್ಮ ಮನಸ್ಸಿನೊಳಗಿರುವ ಹಳೆಯದನ್ನು ಬಿಟ್ಟು ಬಿಡುವಂತೆ ಮತ್ತೆ ಹೊಸ ಅವಕಾಶಗಳು ಮತ್ತೆ ಸಮೃದ್ಧಿ ಮತ್ತೆ ಕೆಲವೊಂದು ಆಶೀರ್ವಾದಗಳಿಗೆ ನೀವು ಜಾಗ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ದೇವರ ಮೇಲೆ ಮತ್ತು ಏಂಜಲ್ಸ್ಗಳ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 1616. ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮತೋಲನ ತರುವ ಸಮಯ ಈಗ ಬಂದಿದೆ. ಈಗ ಸ್ವಲ್ಪ ನಿಧಾನವಾಗಿ ಯೋಚಿಸಿ ಮುಂದೆ ಹೆಜ್ಜೆ ಇಡಿ ಎಂದು ದೇವದೂತರಾದಂತಹ ಏಂಜಲ್ಸ್ಗಳು ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ನಿಮ್ಮ ಉದ್ದೇಶ ಸರಿಯಾಗಿದೆಯಾ ಎಂದು ಒಮ್ಮೆ ಪರಿಶೀಲಿಸಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 1717. ನಿಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಇಲ್ಲಿಯವರೆಗೆ ನೀವು ತಡೆ ಹಿಡಿದಿದ್ದಂತಹ ಸಮಸ್ಯೆಗಳು, ಭಯಗಳು ಅಥವಾ ಅಡೆತಡೆಗಳು ಈಗ ನಿಧಾನವಾಗಿ ಕರಗುತ್ತಿವೆ ಅಥವಾ ದೂರವಾಗುತ್ತಿವೆ. ಆದ್ದರಿಂದ ನಿಮ್ಮ ಕನಸುಗಳು ನಿಜವಾಗಿಸಿಕೊಳ್ಳುವ ಸಮಯ ಈಗ ಬರುತ್ತಿದೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 1818. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಪ್ರಯಾಣ ಶುರುವಾಗುತ್ತಲಿದೆ. ಈ ಬದಲಾವಣೆ ನಿಮಗೆ ಒಳ್ಳೆಯ ಅನುಭವ, ಬೆಳವಣಿಗೆ ಮತ್ತು ಸಂತೋಷವನ್ನು ತರುತ್ತದೆ. ಯಾವುದಕ್ಕೂ ಹೆದರಬೇಡ. ನಡೆಯುತ್ತಿರುವ ಪ್ರಕ್ರಿಯೆ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ ಎಂಬ ನಂಬಿಕೆ ಇಡಿ ಎಂದು ಹೇಳ್ತಾ ಇದ್ದಾರೆ. ಏಂಜಲ್ ನಂಬರ್ 1919. ದೈವಿಕ ತಾಯಿ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಸಮಯ ಇದು. ನಿನ್ನ ಒಳಗೂ ಮತ್ತು ಹೊರಗೂ ಅಂದ್ರು ಸುತ್ತಲೂ ಇರುವ ದೈವಿಕ ಸ್ತ್ರೀ ಶಕ್ತಿ ಇದೆ. ಅದನ್ನ ನೀನು ಕಂಡಿಡ್ಕೋ ಅಥವಾ ಅನುಭವಿಸು ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ಗಳು. ಈ ಸಮಯದಲ್ಲಿ ತಾಯಿಯ ಕೃಪೆ, ಸ್ತ್ರೀ ತಾಯಿಯ ಕೃಪೆ, ಪ್ರೀತಿ ಮತ್ತು ಹೀಲಿಂಗ್ ಅಥವಾ ಗುಣಪಡಿಸುವಿಕೆಯ ಶಕ್ತಿ ನಿನಗೆ ಸಿಗುವಂತೆ ಅವಳು ಹೆಚ್ಚು ಸಹಾಯ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ಗಳು. ಏಂಜಲ್ ನಂಬರ್ 2020. ಇತರರ ಜೊತೆಗಿನ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವ ಅವಕಾಶ ಈಗ ಬಂದಿದೆ. ಕ್ಷಮೆ, ಕರುಣೆ, ಪ್ರೀತಿಯ ಶಕ್ತಿಗಳು ಈಗ ನಿಮ್ಮ ಸುತ್ತಲೂ ಕೆಲಸ ಮಾಡುತ್ತಿವೆ. ವೈಯಕ್ತಿಕ ಸಂಬಂಧಗಳಾಗಲಿ ಅಥವಾ ಕೆಲಸದ ಸಂಬಂಧಗಳಾಗಲಿ ಎಲ್ಲವೂ ಉತ್ತಮವಾಗುವ ಸಮಯ ಈಗ ಬಂದಿದೆ. ಹಳೆಯ ಮನಸ್ತಾಪಗಳನ್ನು ಬಿಟ್ಟು ಪ್ರೀತಿಯಿಂದ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಬೇಕು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ.